ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 1 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,094.64, 167 ಪಿಟಿಎಸ್, 0.21% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಬಜಾಜ್ ಫೈನಾನ್ಸ್ 7.97% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಟಿಸಿಎಸ್ 2.81% ಕುಸಿದಿದೆ. ನಿಫ್ಟಿ 50 ಇಂದು 24,383.600 .36% ಆಗಿದೆ. 0.36% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಸೆನ್ಸೆಕ್ಸ್ 78,094ಕ್ಕೆ ಮುಕ್ತಾಯಗೊಳ್ಳುವುದರೊಂದಿಗೆ ಭಾರತೀಯ ಮಾರುಕಟ್ಟೆಗಳು ಏರಿಕೆಯಲ್ಲಿ ಅಂತ್ಯಗೊಂಡವು. ಬಿಎಸ್ಇ ಸೆನ್ಸೆಕ್ಸ್ ,21% ಗಳಿಸಿ 78,094.64 ಸೂಚ್ಯಂಕ ಅಂಕಗಳಲ್ಲಿ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 ,0.36% ಏರಿಕೆಯಾಗಿ 24,383.60ಕ್ಕೆ ತಲುಪಿದೆ. ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳ ನಡುವೆಯೂ ಈ ಧನಾತ್ಮಕ ಹೂಡಿಕೆದಾರರ ಭಾವನೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಭಾರತದ ಜುಲೈ ಒಟ್ಟು ಜಿಎಸ್ಟಿ ಸಂಗ್ರಹ ,15.4% ಹೆಚ್ಚಳವಾಗಿ ₹2.11 ಲಕ್ಷ ಕೋಟಿಗೆ ತಲುಪಿದೆ. ಭಾರತದ ಒಟ್ಟು ಜಿಎಸ್ಟಿ ಸಂಗ್ರಹವು ಜುಲೈನಲ್ಲಿ ವಾರ್ಷಿಕವಾಗಿ ,15.4% ಹೆಚ್ಚಳವಾಗಿ ₹2.11 ಲಕ್ಷ ಕೋಟಿಗೆ ತಲುಪಿದೆ. ಮರುಪಾವತಿಗಳನ್ನು ಸರಿಹೊಂದಿಸಿದ ನಂತರ ನಿವ್ವಳ ಜಿಎಸ್ಟಿ ಸಂಗ್ರಹವು ,15.8% ಹೆಚ್ಚಳವಾಗಿ ₹1.8 ಲಕ್ಷ ಕೋಟಿಗೆ ತಲುಪಿದೆ. ಬಲವಾದ ಯುಎಸ್ ಡಾಲರ್ ಹಿನ್ನೆಲೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕುಸಿತ. ಚಿನ್ನದ ಬೆಲೆ ,2.03% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $4,049 ಮತ್ತು 10 ಸೆಂಟ್ಗೆ ತಲುಪಿದೆ. ಅದೇ ರೀತಿ ಬೆಳ್ಳಿ ಬೆಲೆ ,1.75% ಕುಸಿದು ಪ್ರತಿ ಟ್ರಾಯ್ ಔನ್ಸ್ಗೆ $57 ಮತ್ತು 59 ಸೆಂಟ್ಗೆ ಮುಕ್ತಾಯಗೊಂಡಿದೆ. ಇಂಡಿಯನ್ ಆಯಿಲ್ ಸ್ಪಾಟ್ ಕ್ರೂಡ್ ಖರೀದಿಸುತ್ತಿದ್ದಂತೆ ಕಚ್ಚಾ ತೈಲ ಬೆಲೆ $84 ಮತ್ತು 67 ಸೆಂಟ್ಗೆ ಏರಿಕೆ. ಕಚ್ಚಾ ತೈಲ ಬೆಲೆ ,2.80% ಏರಿಕೆಯಾಗಿ ಪ್ರತಿ ಬ್ಯಾರೆಲ್ಗೆ $84 ಮತ್ತು 67 ಸೆಂಟ್ಗೆ ತಲುಪಿದೆ. ಮಧ್ಯಪ್ರಾಚ್ಯದ ಪೂರೈಕೆ ವ್ಯತ್ಯಯದಿಂದಾಗಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸ್ಪಾಟ್ ಮಾರುಕಟ್ಟೆಯಿಂದ ದಾಖಲೆಯ ಪ್ರಮಾಣದ ಕಚ್ಚಾ ತೈಲವನ್ನು ಖರೀದಿಸಿದೆ. ಭಾರತವು $40 ಶತಕೋಟಿಗೂ ಹೆಚ್ಚು ವಿದೇಶಿ ಬಂಡವಾಳವನ್ನು ಆಕರ್ಷಿಸಿದೆ ಎಂದು ಆರ್ಬಿಐ ಹೇಳಿದೆ. ವಿದೇಶಿ ಬಂಡವಾಳವನ್ನು ಆಕರ್ಷಿಸುವ ಭಾರತದ ಪ್ರಯತ್ನವು $40 ಶತಕೋಟಿಗೂ ಹೆಚ್ಚು ಹಣವನ್ನು ತಂದಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ವರದಿ ಮಾಡಿದೆ. ಈ ಒಳಹರಿವು ಭಾರತದ ಆರ್ಥಿಕ ಬೆಳವಣಿಗೆಯ ಭರವಸೆಯ ಮೇಲಿನ ಜಾಗತಿಕ ವಿಶ್ವಾಸವನ್ನು ಎತ್ತಿ ತೋರಿಸುತ್ತದೆ. ಸಿಡಿಎಸ್ಎಲ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ ,15% ಹೆಚ್ಚಳವಾಗಿ ₹118 ಕೋಟಿಗೆ ತಲುಪಿದೆ. ಸೆಂಟ್ರಲ್ ಡಿಪಾಸಿಟರಿ ಸರ್ವಿಸಸ್ ಇಂಡಿಯಾ ಮೊದಲ ತ್ರೈಮಾಸಿಕದಲ್ಲಿ ನಿವ್ವಳ ಲಾಭದಲ್ಲಿ ವಾರ್ಷಿಕ ,15% ಹೆಚ್ಚಳ ಕಂಡು ₹118 ಕೋಟಿಗೆ ತಲುಪಿದೆ ಎಂದು ವರದಿ ಮಾಡಿದೆ. ಇದೇ ಅವಧಿಯಲ್ಲಿ ಕಾರ್ಯಾಚರಣೆಯ ಆದಾಯವು ,13% ಹೆಚ್ಚಾಗಿದೆ. ಶುಕ್ರವಾರದ ಮಾರುಕಟ್ಟೆಯಲ್ಲಿ ಬಜಾಜ್ ಫೈನಾನ್ಸ್ ಮತ್ತು ಬಜಾಜ್ ಫಿನ್ಸರ್ ಮುಂಚೂಣಿ ಗಳಿಕೆದಾರರು. ಬಜಾಜ್ ಫೈನಾನ್ಸ್ ಷೇರುಗಳು ,7.97% ಏರಿಕೆಯಾಗಿ $1,141 ಮತ್ತು 20 ಪೈಸಾಕ್ಕೆ ಮುಕ್ತಾಯಗೊಂಡವು. ಬಜಾಜ್ ಫಿನ್ಸರ್ ಕೂಡ ,6.27% ಜಿಗಿದು $2,029 ಮತ್ತು 10 ಪೈಸಾಕ್ಕೆ ತಲುಪುವ ಮೂಲಕ ಬಲವಾದ ಚೇತರಿಕೆ ಕಂಡಿದೆ. ಜಿಎಚ್ಸಿಎಲ್ ಮೊದಲ ತ್ರೈಮಾಸಿಕ ಲಾಭ ,32% ಹೆಚ್ಚಳವಾಗಿ $191 ಕೋಟಿಗೆ ತಲುಪಿದೆ. ಜಿಎಚ್ಸಿಎಲ್ ಮೊದಲ ತ್ರೈಮಾಸಿಕದಲ್ಲಿ ಕಾರ್ಯಾಚರಣೆಯ ವೆಚ್ಚ ಕಡಿಮೆಯಾದ ಕಾರಣ ಲಾಭದಲ್ಲಿ ,32% ಹೆಚ್ಚಳ ಕಂಡು $191 ಕೋಟಿಗೆ ತಲುಪಿದೆ ಎಂದು ವರದಿ ಮಾಡಿದೆ. ಆದಾಗ್ಯೂ ಮುಂಬರುವ ತ್ರೈಮಾಸಿಕಗಳಲ್ಲಿ ಮಾರ್ಜಿನ್ ಒತ್ತಡದ ಬಗ್ಗೆ ಕಂಪನಿ ಎಚ್ಚರಿಸಿದೆ. ಯುಎಸ್ಡಿ ಐಎನ್ಆರ್ 95.39ಕ್ಕೆ ಮುಕ್ತಾಯಗೊಳ್ಳುವುದರೊಂದಿಗೆ ಬಲಗೊಂಡ ಭಾರತೀಯ ರೂಪಾಯಿ. ಯುಎಸ್ಡಿ ಐಎನ್ಆರ್ ಕರೆನ್ಸಿ ಜೋಡಿಯು ,0.29% ಕುಸಿದು 95.39ಕ್ಕೆ ತಲುಪಿದ ಕಾರಣ ಭಾರತೀಯ ರೂಪಾಯಿ ಮೌಲ್ಯ ಹೆಚ್ಚಾಗಿದೆ. ಈ ಸಣ್ಣ ಗಳಿಕೆಯು ಸ್ಥಿರವಾದ ದೇಶೀಯ ಆರ್ಥಿಕ ಸೂಚಕಗಳನ್ನು ಪ್ರತಿಬಿಂಬಿಸುತ್ತದೆ. ವೆಚ್ಚದ ಮಿತಿಗಳಿಗೆ ಬದ್ಧರಾಗಿರಲು ಸಚಿವರಿಗೆ ಯುಕೆ ಪ್ರಧಾನಿ ಮತ್ತು ಚಾನ್ಸೆಲರ್ ಒತ್ತಾಯ. ಅಕ್ಟೋಬರ್ 28ರ ಬಜೆಟ್ಗಿಂತ ಮುಂಚಿತವಾಗಿ ವೆಚ್ಚದ ಮಿತಿಗಳನ್ನು ಗೌರವಿಸುವಂತೆ ಯುಕೆ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಚಾನ್ಸೆಲರ್ ರಾಚೆಲ್ ರೀವ್ಸ್ ಜಂಟಿ ಜ್ಞಾಪಕ ಪತ್ರ ಹೊರಡಿಸಿದ್ದಾರೆ. ಸಾರ್ವಜನಿಕ ಹಣಕಾಸು ನಿರ್ವಹಣೆಯ ಸಮಯದಲ್ಲಿ ಹಣಕಾಸಿನ ನಿಯಮಗಳಿಗೆ ಬದ್ಧವಾಗಿರಲು ಚಾನ್ಸೆಲರ್ ಒತ್ತಿ ಹೇಳಿದ್ದಾರೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,049 ಮತ್ತು 10 ಸೆಂಟ್ $2.03 ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,24,177 ಪ್ರತಿ 10 ಗ್ರಾಂಗೆ.
ಚಿನ್ನದ ಬೆಲೆ 2.03% ಕುಸಿದಿದೆ. ಹಿಂದಿನ ಮುಕ್ತಾಯ $4,133 ಮತ್ತು 10 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $57 ಮತ್ತು 59 ಸೆಂಟ್ 1.75% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,766 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.75% ಕುಸಿದಿದೆ. ಹಿಂದಿನ ಮುಕ್ತಾಯ $58 ಮತ್ತು 62 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $84 ಮತ್ತು 67 ಸೆಂಟ್ 2.80% ಪ್ರತಿ ಬ್ಯಾರೆಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 2.80% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $82 ಮತ್ತು 36 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 39 ಸೆಂಟ್ 0.29%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.29% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 67 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.